ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ. ಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಇದ್ದಾರೆ, ಅವರೊಟ್ಟಿಗೆ ಮಾತನಾಡಿಸೋಣ. ಸರ್, ಇವತ್ತು ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರಿ. ಯಾವ ಸಂದೇಶ ಸಾರಿ ಪ್ರತಿಭಟನೆ ನಡೆಸಿದ್ರಿ ಸರ್? ಈಗ ಮಲ್ಲಿಕಾರ್ಜುನ ಖರ್ಗೆ ಪದೇ ಪದೇ ಈ ತರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದರಿಂದ ದೇಶಕ್ಕೆ ಒಂದು ರೀತಿಯ ಅವಮಾನ ಮಾಡಿದ್ದಾರೆ. ಅದರಿಂದ ಅವರು ಆ ಸ್ಥಾನದಲ್ಲಿ ಇರುವಂತ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಅವರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ವಜಾ ಮಾಡ್ಬೇಕು ಕಾಂಗ್ರೆಸ್ ಪಾರ್ಟಿ. ಇಲ್ಲ ಅಂದ್ರೆ ದೇಶದ ಜನರ ಮುಂದೆ ಕ್ಷಮಾಪಣೆ ಕೇಳಿ. ಸರ್, ಈಗಾಗಲೇ RSS ಆಗಿರ್ಬೋದು, ನರೇಂದ್ರ ಮೋದಿ ಅವ್ರನ್ನಾಗಿರ್ಬೋದು, ಈ ರೀತಿ ಅವ್ರನ್ನ ಕುಟ್ಕುವಂತ ಕೆಲಸ ಸಾಕಷ್ಟು ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ತಾನೆ ಇರ್ತಾರೆ. ಸರ್, ಏನ್ ಹೇಳ್ತೀರಾ ಸರ್ ಇದಕ್ಕೆ? ನಿರಂತರ ಆಗೌಟಿದೆ, ಅದು ನಿರಂತರವಾಗಿ ಈ ತರ ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಬುದ್ಧಿಯನ್ನ ದೇಶದ ಜನ ಕಲಿಸ್ತಾರೆ. ಅವ್ರು ಕಾಂಗ್ರೆಸ್ ಪಾರ್ಟಿ ಕಲಿಸಿಲ್ಲ ಅಂದ್ರೆ ಇಡೀ ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸ್ತಾರೆ. ಸರ್, ಕೊನೆದಾಗ ಅವ್ರು ಏನಾದ್ರು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್? ಕಂಟಿನ್ಯೂ ಆಗ್ತದೆ, ಹೋರಾಟ ಕಂಟಿನ್ಯೂ. ಇದಾಗಿತ್ತು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.